ನಮಸ್ತೆ ಸ್ನೇಹಿತರೆ, ಕನ್ನಡ ಕಥಾಲೇಖಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಬನವಾಸಿ ಎನ್ನುವಂತಹ ಐತಿಹಾಸಿಕ ಕಥೆಯ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ. ಇದು 2013ರಲ್ಲಿ ಬರೆದಂಥ ಕಥೆ. ಇದು ಸುಮಾರು 60 ಪುಟಗಳ A4 ಶೀಟಲ್ಲಿ 60 ಪುಟಗಳ ಕಥೆ ಇದೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಒಂದು 4ರಿಂದ 5 ಎಪಿಸೋಡ್ಗಳಲ್ಲಿ ಸಂಚಿಕೆಗಳಲ್ಲಿ ನಾನು ಇದನ್ನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ. ಇದು ಐತಿಹಾಸಿಕ ಕಥೆಯಾಗಿದ್ದು ಪೌರಾಣಿಕಕ್ಕೆ ಸಂಬಂಧಪಟ್ಟಂತ ಕಥೆ ಆಗಿದೆ ಸ್ನೇಹಿತರೆ. ಬನವಾಸಿ ಎನ್ನುವಂತ ಐತಿಹಾಸಿಕ ಕಥೆ ಸ್ನೇಹಿತರೆ. ಇದು ರಾಜ ಮಹಾರಾಜರ ಕಥೆಯಾಗಿದೆ ಸ್ನೇಹಿತರೆ. ಈ ಕಥೆಯ ರಾಜನ ಮಗಳು ಈ ಕಥೆಯ ಕೇಂದ್ರ ಬಿಂದು ಸ್ನೇಹಿತರೆ. ಹಾಗೇನೆ ಈ ಒಂದು ಸಂಸ್ಥಾನದಲ್ಲಿ ಒಂದು ಬಡ ಕುಟುಂಬ ಇರುತ್ತೆ ಸ್ನೇಹಿತರೆ. ಆ ಬಡ ಕುಟುಂಬದಲ್ಲಿರುವಂತಹ ಒಂದು ಹುಡುಗ ಈ ಕಥೆಯ ನಾಯಕ ಸ್ನೇಹಿತರೆ. ಈಗ ಕಥೆಗೆ ಬರೋಣ ಸ್ನೇಹಿತರೆ. ಈ ಕಥೆಯಲ್ಲಿ ಈ ಸಂಸ್ಥಾನ ಎನ್ನುವಂಥದ್ದು ಬನವಾಸಿ ಎನ್ನುವಂಥದ್ದು ಈ ಸಂಸ್ಥಾನ ಸ್ನೇಹಿತರೆ. ಈ ಬನವಾಸಿ ಸಂಸ್ಥಾನದಲ್ಲಿ ಯಾವಾಗಲೂ ಕೂಲಿ ಕಾರ್ಮಿಕರಾಗಿರ್ಬೋದು, ಬಡವರಾಗಿರ್ಬೋದು, ರೈತರಾಗಿರ್ಬೋದು ಸ್ನೇಹಿತರೆ, ಎಲ್ಲರೂ ಯಾವಾಗಲೂ ಸಂತೋಷವಾಗಿರ್ತಾರೆ ಸ್ನೇಹಿತರೆ. ಯಾಕೆ ಸಂತೋಷವಾಗಿರ್ತಾರೆ ಅಂದರೆ ಅಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ವಿಚಿತ್ರವಾದಂಥ ಶಿಕ್ಷೆ ಕೊಡ್ತಾರೆ ಸ್ನೇಹಿತರೆ ಆ ರಾಜ. ಹಾಗಾಗಿ ಯಾವುದೇ ರೀತಿಯಾದಂಥ ಕೊಲೆ ಆಗಿರ್ಬೋದು ಅಥವಾ ಕಳ್ಳತನ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆಯುವುದಿಲ್ಲ ಸ್ನೇಹಿತರೆ ಈ ಸಂಸ್ಥಾನದಲ್ಲಿ. ಇದೊಂದು ದೊಡ್ಡ ಅರಮನೆ ಸ್ನೇಹಿತರೆ. ದೊಡ್ಡ ಅರಮನೆಯಲ್ಲಿ ಒಂದೊಂದೇ ಮೆಟ್ಟಿಲುಗಳು ಹಿಡಿತಾ ನಿಧಾನವಾಗಿ ಬರ್ತಾ ಇರ್ತಾನೆ ಸ್ನೇಹಿತರೆ. ಯಾರು ಈ ಕಥೆಯ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು. ಇವರು ಖಳನಾಯಕನೂ ಹೌದು, ಕಥಾನಾಯಕನೂ ಹೌದು. ಯಾರು? ಆದಿಕೇಶವ ಒಡೆಯರ್ ಎನ್ನುವಂಥವನು ಈ ಸಂಸ್ಥಾನದ ಸ್ಥಾಪಕ ಕೂಡ ಹೌದು ಸ್ನೇಹಿತರೆ. ಆದಿಕೇಶವ ಒಡೆಯರ್ ಎನ್ನುವಂಥ ವ್ಯಕ್ತಿ. ನಾನು ಆಗಲೇ ಹೇಳಿದಾಗೆ ಈ ಸಂಸ್ಥಾನದಲ್ಲಿ ಒಂದು ಕಳ್ಳತನ ಆಗಿರ್ಬೋದು, ಒಂದು ಕೊಲೆ ಆಗಿರ್ಬೋದು ನಡೆಯಲ್ಲ ಅಂತ ಆಗಲೇ ಹೇಳಿದೆ. ಯಾಕಂತಂದ್ರೆ ಈಗ ಅಲ್ಲಿ ಒಬ್ಬ ರಾಜ ಇರ್ತಾನೆ. ಆದಿಕೇಶವ ಒಡೆಯರ್ ನಿಧಾನವಾಗಿ ಮೆಟ್ಲು ಹಿಡ್ಕೊಂಡು ಬರ್ತಾ ಇರ್ತಾನೆ. ಅಲ್ಲಿಗೆ ಒಬ್ಬ ದೂತ ಬರ್ತಾನೆ. ದೂತ ಬಂದ್ಬಿಟ್ಟು ಆ ರಾಜನಿಗೆ ಒಂದು ಫಿರ್ಯಾದಿ ಹೇಳ್ತಾನೆ. ಏನು ಅಂತಂದ್ರೆ, ಮಹಾರಾಜರೇ ಒಂದು ಕಳ್ಳತನದ ಫಿರ್ಯಾದಿ ಬಂದಿದೆ ಅಂತ ದೂತ ಹೇಳ್ತಾನೆ. ಆಗ ಅವರು ನಿಧಾನವಾಗಿ ಗಂಭೀರವಾಗಿ ಏನದು ಅಂತ ಕೇಳ್ತಾನೆ. ಯಾರು? ಆದಿಕೇಶವ ಒಡೆಯರ್ ಎನ್ನುವಂಥ ಮಹಾರಾಜ, ಬನವಾಸಿ ಸಂಸ್ಥಾನದ ಸಂಸ್ಥಾಪಕ. ಏನಂತ ಕೇಳಿದಾಗ ಆಗ ದೂತ ಹೇಳ್ತಾನೆ, ಇಲ್ಲಿ ಶ್ರೀ ಮಾರಮ್ಮ ದೇವಿಯ ದೇವಸ್ಥಾನದಲ್ಲಿ ಇದ್ದಂತಹ ಒಡವೆಯನ್ನ ಒಬ್ಬ ಕಳ್ಳ ಕದ್ದಿದ್ದಾನೆ, ಅವನನ್ನು ಎಳ್ಕೊಂಡು ಬಂದಿದ್ವಿ ಅಂತೇಳಿ ಕರ್ಕೊಂಡ್ಬಂದು ಅವನ ಹತ್ರ ಮುಂದೆ ತಳ್ತಾನೆ. ಆಗ ತಳ್ಳಿದಾಗ ನಿಧಾನವಾಗ ಮುಖ ನೋಡಿ ಅವನು ಭಯ ಪಟ್ಕೊಂಡ್ಬಿಡ್ತಾನೆ. ಯಾರು? ಕಳ್ಳ. ಏನಿಂದು ಅಂತ ಕೇಳಿದಾಗ ಹೇಳ್ತಾನೆ, ನಾನು ಕಳ್ತನ ಮಾಡಿದ ಸ್ವಾಮಿ, ಆ ಮಾರಮ್ಮನ ಕೊರಳಲ್ಲಿದ್ದಂಥ ದೇವಿ ಕೊರಳಲ್ಲಿದ್ದಂಥ ಸರವನ್ನ ನಾನು ಹೇಳ್ತಿ ತುಂಬಾ ಆಸೆ ಪಟ್ಟಿದ್ದು, ಅದನ್ನು ನಾನು ತಗೊಂಡೋಗಿ ತೋರಿಸ್ಕೊಂಡು ಮತ್ತೆ ತಂದು ನಾನು ವಾಪಸ್ ಇಟ್ಟೆ ಅಂತ ಹೇಳ್ತಾನೆ. ನಾನು ಕಳ್ತನ ಮಾಡಿಲ್ಲ, ಅದನ್ನು ತಗೊಂಡು ನಾನು ಹೆಂಡತಿಗೆ ತೋರಿಸ್ಬಿಟ್ಟು ಮತ್ತೆ ತಗೊಂಡೋಗಿ ನಾನು ಅದೇ ದೇವಸ್ಥಾನದಲ್ಲಿ ಇಟ್ಟಿದ್ದೆ ಅಂತ ಹೇಳ್ತಾನೆ. ಆಗ ಗಂಭೀರವಾಗಿ ಯೋಚನೆ ಮಾಡಿ ಏನು ಹೇಳ್ತಾನೆ, ಇವನ ಬೆರಳನ್ನ ಕತ್ತರಿಸಿ, ಎರಡೂ ಕೈಗಳ ಬೆರಳನ್ನ ಕತ್ತರಿಸಿ ಅಂತ ತೀರ್ಪನ್ನು ಕೊಟ್ಟು ಹೋಗ್ತಾನೆ ಅಲ್ಲಿಂದ. ಆಗ ಆ ದೂತರು ಏನು ಮಾಡ್ತಾರೆ, ಮಂತ್ರಿಗಳು ಅವನ ಎರಡೂ ಕೈ ಬೆರಳನ್ನ ಕತ್ತರಿಸ್ಬಿಡ್ತಾರೆ. ಹಾಗಾಗಿ ನೋಡಿ ಸ್ನೇಹಿತರೆ, ಈ ಸಂಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಕಳ್ಳತನ ಆಗಿರ್ಬೋದು, ಕೊಲೆ ಆಗಿರ್ಬೋದು ಇದುವರೆಗೂ ನಡೆದಿರಲ್ಲ ಅಲ್ಲಿ.